ಎಲೆಕ್ಷನ್ ಕಮಿಷನ್ ಬಿಡುಗಡೆ ಮಾಡಿದ ಅಂಕಿ ಸಂಖ್ಯೆಗಳು ಗಾಬರಿ ಹುಟ್ಟಿಸಂಗಿದ್ದಾವೆ. ದಾಖಲೆಯ ಹಿಸ್ಟಾರಿಕಲ್ ರೆಕಾರ್ಡ್ ಬ್ರೇಕ್ ಆಗಿ ಹೋಗಿದೆ ಹಿಂದಿಂದು. ಯಾವುದರಲ್ಲಿ? ದಾಖಲೆ ಇಲ್ಲದೆ ಇರೋ ದುಡ್ಡಿನ ವಿಷಯದಲ್ಲಿ, ದಾಖಲೆ ಇಲ್ಲದಿರುವ ಹಣವನ್ನು ಸೀಸ್ ಮಾಡಿಕೊಂಡಿರುವ ವಿಷಯದಲ್ಲಿ. ಮಾರ್ಚ್ 1ರಿಂದ ಇಲ್ಲಿ ತನಕ ಒಟ್ಟು 4,658 ಕೋಟಿ ರೂಪಾಯಿ ಮೌಲ್ಯದ ಹಾರ್ಡ್ ಕ್ಯಾಶು ಮತ್ತು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. 4,658 ಕೋಟಿ. ಇದರಲ್ಲಿ ಅರ್ಧಕ್ಕರ್ಧ ಡ್ರಗ್ಸ್. ಕ್ಯಾಶ್ ಎಷ್ಟು? 395 ಕೋಟಿ. 395 ಕೋಟಿ ಹಾರ್ಡ್ ಕ್ಯಾಶು. ಲಿಕ್ಕರ್ 489 ಕೋಟಿ ಮೌಲ್ಯ. ಚಿನ್ನ ಬೆಳ್ಳಿ 562 ಕೋಟಿ ಮೌಲ್ಯ. ಡ್ರಗ್ಸ್ ಮಾದಕ ವಸ್ತುಗಳು 2,068 ಕೋಟಿ ಮೌಲ್ಯ. ಗಿಫ್ಟ್ಗಳ ಬೇರೆ ಬೇರೆ ಕುಕ್ಕರು ಮಿಕ್ಸಿ ಆ ಥರದ್ದು ಬರ್ತವಲ್ಲ, 1,142 ಕೋಟಿ ರೂಪಾಯಿ. ಮಾರ್ಚ್ 1ರಿಂದ ಏಪ್ರಿಲ್ 13 ತನಕ. ಎಲೆಕ್ಷನ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಈಗಾಗಲೇ ಹಳೆಯ ಅಷ್ಟು ರೆಕಾರ್ಡ್ಗಳು ಬ್ರೇಕ್ ಆಗಿದ್ದಾವೆ. ಹಳೆಯ ಅಷ್ಟು ರೆಕಾರ್ಡ್ಗಳು ಬ್ರೇಕ್. ಹೈಯೆಸ್ಟ್ ಎಲ್ಲಿ? 778 ಕೋಟಿ ಮೌಲ್ಯ ರಾಜಸ್ಥಾನ. ಸೆಕೆಂಡ್ ಗುಜರಾತ್ 605 ಕೋಟಿ. ತಮಿಳುನಾಡು 460 ಕೋಟಿ. ಮಹಾರಾಷ್ಟ್ರ 471 ಕೋಟಿ. ನಂತರ ಕರ್ನಾಟಕ ಬರುತ್ತೆ 281 ಕೋಟಿ. ಈಗ ಧಾರವಾಡದಲ್ಲೇನೋ 18 ಕೋಟಿ ವಶಕ್ಕೆ ಅಂತ ಬರ್ತಾ ಇದೆ. ಕರ್ನಾಟಕದಲ್ಲಿ ಸಂಖ್ಯೆ ಇನ್ನೂ ಜಾಸ್ತಿ ಆಯಿತು. ಕರ್ನಾಟಕದಲ್ಲಿ 281 ಕೋಟಿ ರೂಪಾಯಿ ಇಲ್ಲಿ ತನಕ ಹಾರ್ಡ್ ಕ್ಯಾಶು ವಸ್ತುಗಳು ಎಲ್ಲ ಸೇರಿದ್ರೆ. ಕ್ಯಾಶ್ ಎಷ್ಟು? 35 ಕೋಟಿ ರೂಪಾಯಿ ಕ್ಯಾಶನ್ನು ವಶಪಡಿಸಿಕೊಳ್ಳಲಾಗಿದೆ. 124 ಕೋಟಿಯ ಲಿಕ್ಕರು, 21 ಕೋಟಿ ಡ್ರಗ್ಸು, ಚಿನ್ನ ಬೆಳ್ಳಿ 41 ಕೋಟಿ ಮೌಲ್ಯ, ಗಿಫ್ಟ್ ಐಟಮ್ಸು ಕುಕ್ಕರು ಮಿಕ್ಸಿ 60 ಕೋಟಿ ರೂಪಾಯಿ ಇತ್ತು. 281 ಕೋಟಿ ಒಟ್ಟು ಮೌಲ್ಯ ಇದುವರೆಗೂ ವಶಪಡಿಸಿಕೊಂಡಿರುವಂಥದ್ದು. ಹಳೆಯ ರೆಕಾರ್ಡ್ಗಳನ್ನೆಲ್ಲ ಬ್ರೇಕ್ ಮಾಡಿದ್ದಾರೆ. 2019ರಲ್ಲಿ ಒಟ್ಟು ಎಲೆಕ್ಷನ್ ಪ್ರಾಸೆಸ್ ಮುಗಿಯುವ ತನಕ 3,475 ಕೋಟಿ ಸೀಸ್ ಆಗಿತ್ತು. ಮೌಲ್ಯ 3,475 ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿತ್ತು. ಈ ಸಲ 4,000 ಚಿಲ್ಲರೆ ಕೋಟಿ ಹೋಗಿದೆ. ಮುಂದಿನ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ಫಸ್ಟ್ ಟೈಮ್ ವೋಟರ್ಸ್ಗೆ ಅಪೀಲ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ವೋಟರ್ಸ್ಗೆ ಒಂದು ಕರೆ, ಜೊತೆಗೆ ಕಾರ್ಯಕರ್ತರಿಗೂ ಕೂಡ. ಫಸ್ಟ್ ಟೈಮ್ ವೋಟರ್ಸ್ಗೆ ಅವ್ರು ಹೇಳ್ತಾ ಇರೋದು, ಮುಂದಿನ 25 ವರ್ಷಗಳಿಗಾಗಿ ಮತ ಕೊಡಿ ಅಂತ. ದೇಶವಾಸಿಗಳು ಹಾಗೂ ಮೊದಲ ಬಾರಿ ಮತದಾನ ಮಾಡುವವರಿಗೆ ನನ್ನ ಮನವಿ, ರಾಜಕೀಯಕ್ಕೆ ವೋಟ್ ಹಾಕಬೇಡಿ, ದೇಶಕ್ಕಾಗಿ ವೋಟ್ ಮಾಡಿ. ಮುಂದಿನ 25 ವರ್ಷಗಳ ದೇಶದ ಭವಿಷ್ಯಕ್ಕಾಗಿ ಮತದಾನ ಮಾಡಿ. ಇದು ನನ್ನ ದೇಶವಾಸಿಗಳಿಗೆ ನನ್ನ ಮನವಿ ಅಂತ. ಅದರ ಜೊತೆಗೆ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರಿಗೆ ಅಂದರೆ BJP ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಮನವಿ ಅಂದರು. ಏನು ಮನವಿ? ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ. ಬಿಸಿಲು ತುಂಬ ಇದೆ. ಈ ಬಿಸಿಲು ಧೂಳಿನಲ್ಲಿ ಕಾರ್ಯಕರ್ತರು ಓಡಾಡ್ತಾ ಇದ್ದಾರೆ. ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ತೀನಿ, ಹೆಚ್ಚೆಚ್ಚು ನೀರು ಕುಡೀರಿ. ಬಿಸಿಲಿನ ನಡುವೆಯೂ ಅವಶ್ಯವಾಗಿ ಮತದಾನ ಆಗಬೇಕು. ಬೆಳಗ್ಗೆ ಬೇಗ ಎಲ್ಲರೂ ಓಟ್ ಹಾಕೋದಕ್ಕೆ ಹೋಗಿ. ಅಂದರೆ ಯಾರ್ಯಾರ ವೋಟಿಂಗ್ ಎಲ್ಲೆಲ್ಲಿದೆಯೋ, ಯಾವತ್ತಿದೆಯೋ ಆವತ್ತು ಅಂತ. ಲೋಕತಂತ್ರದ ಹಬ್ಬದ ರೀತಿ ಚುನಾವಣೆಯನ್ನು ನಾವೆಲ್ಲರೂ ನಡೆಸೋಣ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ. देशवासियों से यही फर्स्ट टाइम वोटर्स को मेरी अपील है कि देश के नाम वोट कीजिए. मैं उनको कोई राजनीतिक वोट के लिए नहीं कह रहा, देश के नाम वोट कीजिए. खुद का आने वाला 25 साल के भविष्य के लिए वोट करें, ये मैं उनसे आग्रह करूंगा. दूसरा मैं देशवासियों का कहूँगा, मैं सभी पॉलिटिकल पार्टी के वर्कर्स को भी कहना चाहूँगा कि गर्मी बहुत है, धूप में सभी पार्टी के वर्कर दौड़ रहे हैं. मैं सभी पार्टी के वर्कर को कहूँ, बहुत पानी पीजिए, बहुत पानी पीजिए. दौड़िए, बहुत दौड़िए, लेकिन पानी बहुत पीजिए, ताकि इस धूप में, इस गर्मी में मतदाताओं को भी कहूँगा कि इतनी ही धूप क्यों न हो, आप मतदान अवश्य करें. हो सके तो सुबह जल्दी मतदान कीजिए. ये और लोकतंत्र के उत्सव के रूप में चुनाव को मनाएं. यही मेरी प्रार्थना होगी देशवासियों को. ಭಾನುವಾರ ಮೋದಿ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ್ರು.
ಮೈಸೂರಿನಲ್ಲಿ ಸಮಾವೇಶ, ಮಂಗಳೂರಿನಲ್ಲಿ ರೋಡ್ ಶೋ. ನಾಳೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ನಾಳೆ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿರ್ತಾರೆ. ಮಂಡ್ಯದಿಂದ ಪ್ರಚಾರವನ್ನು ಶುರು ಮಾಡ್ತಾರೆ. ಮಂಡ್ಯದ PS ಕಾಲೇಜಿನಲ್ಲಿ ಕಾಂಗ್ರೆಸ್ ರ್ಯಾಲಿ ನಾಳೆ, ಸಮಾವೇಶ. 1,00,000 ಜನರನ್ನು ಮಿನಿಮಮ್ ಸೇರಿಸಬೇಕು ಅಂತ ಕಾಂಗ್ರೆಸ್ನವರು ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲ್ಲಿ. ಸ್ಟಾರ್ ಚಂದ್ರು ಪರ ರಾಹುಲ್ ಗಾಂಧಿ ಪ್ರಚಾರ. ಅಲ್ಲಿಂದ ಕೋಲಾರಕ್ಕೆ ಹೋಗ್ತಾರೆ. ಕೋಲಾರದಲ್ಲಿ ಗೌತಮ್ ಪರ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಟಾರ್ಗೆಟ್ 20 ಇದೆ ಕರ್ನಾಟಕದಲ್ಲಿ ಈ ಸಲ ಕಾಂಗ್ರೆಸ್ಸಿಗೆ. ಟಾರ್ಗೆಟ್ 20. ಅದರ ಭಾಗವಾಗಿ ರಾಹುಲ್ ಗಾಂಧಿಯವರ ಪ್ರಚಾರ ಬೆಳಗ್ಗೆ 10:40 ದಿಲ್ಲಿಯಿಂದ ಹೊರಡ್ತಾರೆ ಸ್ಪೆಷಲ್ ಫ್ಲೈಟ್ನಲ್ಲಿ. 1:20 HAL ಏರ್ಪೋರ್ಟಿಗೆ ಲ್ಯಾಂಡ್ ಆಗ್ತಾರೆ. 1:35 HAL ಏರ್ಪೋರ್ಟ್ನಿಂದಲೇ ಹೆಲಿಕಾಪ್ಟರ್ ತಗೊಂಡು ಮಂಡ್ಯಕ್ಕೆ ಬರ್ತಾರೆ. 2 ಗಂಟೆಗೆ ಮಂಡ್ಯದಲ್ಲಿ ಲ್ಯಾಂಡ್ ಆಗ್ತಾರೆ. 2:05 PS ಕಾಲೇಜ್ ಗ್ರೌಂಡ್ನಲ್ಲಿ ಸಮಾವೇಶಕ್ಕೆ ಬರ್ತಾರೆ. ಸಮಾವೇಶ ಮುಗಿಸಿ ಭಾಷಣ ಮಾಡಿ 3:10 ಅದೇ ಹೆಲಿಕಾಪ್ಟರ್ ಹತ್ಕೊಂಡು ಸೀದಾ ಕೋಲಾರಕ್ಕೆ ಹೋಗ್ತಾರೆ. 4 ಗಂಟೆಗೆ ಕೋಲಾರದಲ್ಲಿ ಲ್ಯಾಂಡ್ ಆಗ್ತಾರೆ. 4:45 ಕೋಲಾರದ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಹೆಲಿಕಾಪ್ಟರ್ ಹತ್ಕೊಂಡು HALಗೆ ಬರ್ತಾರೆ. HALನಿಂದ 5:10 ಅವರ ಸ್ಪೆಷಲ್ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಇಷ್ಟು ಪ್ಲ್ಯಾನು ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರು ಒಂದು ದಿವಸ ಕೊಟ್ಟಿದ್ದಾರೆ, ಪ್ರಿಯಾಂಕಾ ಗಾಂಧಿಯವರು ಒಂದು ದಿವಸ ಬರ್ತಾರೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಕೇಳಿಸ್ಕೊಳ್ಳಿ. ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಟೈಮಿಂಗ್ ಭಾಳ ಶಾರ್ಟ್ ಇದೆ. ಅವರು ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ. ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ, ಕೋಲಾರ ಬರ್ತಾ ಇದ್ದಾರೆ. ಕೋಲಾರಲ್ಲಿ ಒಂದು ಇದು ಮಂಡ್ಯ ಮಧ್ಯಾಹ್ನ ಬರ್ತಾ ಇದ್ದಾರೆ. 12:15 ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ. ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ್ಗೆ ಹೋಗ್ತಾರೆ. ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವರ ತಾತ, ಅಜ್ಜಿ, ಅವರ ಅಮ್ಮ ಯಾರೇ ಬಂದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನಮ್ಮ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ರಾಹುಲ್ ಗಾಂಧಿಯವರು ಬರ್ತಕ್ಕಂಥದ್ದು ನಮ್ಮ ಸ್ವಾಗತ ಇದೆ. ಅದೇ ನಮ್ಮದೇನು ಅದಕ್ಕೇನು ತಕರಾರಿಲ್ಲ. ಬಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಕಾಂಗ್ರೆಸ್ಗೆ, ನಿಮ್ಗೆ ಯಾವ ರೀತಿ ಲಾಸ್ ಆಗುತ್ತೆ? ನನಗೇನು ಗೊತ್ತು, ಅಲ್ಲ ನಿಮ್ಗೆ ಏನಾದ್ರು ನನಗೆ ಯಾಕೆ ಲಾಸ್ ಆಗುತ್ತೆ? ಲಾಸ್ ಅನ್ನೋದು ನನಗೆ ಯಾಕೆ ಆಗುತ್ತೆ? ಅವ್ರು ಬಂದು ಭಾಷಣ ಮಾಡುತ್ತೆ ಹೇಳೋ ನಂಗೆ ಲಾಸ್ ಆಗುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.